ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲೇ ಚೆನ್ನಮ್ಮಗೆ ಸೀರೆ ಉಡಿಸಿ ಅರಿಶಿನ ಕುಂಕುಮ ಇಟ್ಟಿದ್ದಾರೆ ಹೆಣ್ಮಕ್ಳು. ಮಗಳು ಶೈಲಜಾ ಹಾಗೂ ಹೆಣ್ಣು ಮಕ್ಕಳಿಂದ ತಾಯಿಗೆ ಪೂಜೆಯನ್ನು ನೆರವೇರಿಸಲಾಗಿದೆ. ಬಳಿಕ ಕಣ್ಣೀರು ಹಾಕುತ್ತಲೇ ಚೆನ್ನಮ್ಮಗೆ ಪೂಜೆಯನ್ನ ಮಾಡಿದ್ದಾರೆ ದೇವೇಗೌಡರು. ನಂಜಾವಧೂತ ಸ್ವಾಮೀಜಿಗಳಿಂದ ಚೆನ್ನಮ್ಮ ಅವರಿಗೆ ಮಂತ್ರಾಕ್ಷತೆ, ಚೆನ್ನಮ್ಮಗೆ ಸೀರೆ ಉಡಿಸಿ ಅರಿಶಿನ ಕುಂಕುಮ ಇಟ್ಟಿದ್ದಾರೆ. ಮಗಳು ಶೈಲಜಾ ಹಾಗೂ ಹೆಣ್ಣು ಮಕ್ಕಳು ತಾಯಿಗೆ ಪೂಜೆಯನ್ನ ನೆರವೇರಿಸಿರುವುದು. ಬಳಿಕ ಕಣ್ಣೀರು ಹಾಕುತ್ತಲೇ ಚೆನ್ನಮ್ಮಗೆ ಪೂಜೆ ಮಾಡಿದ್ದಾರೆ ದೇವೇಗೌಡರು. ನಂಜಾವಧೂತ ಸ್ವಾಮೀಜಿಗಳು ಇದ್ದಾರೆ, ಮಂತ್ರಾಕ್ಷತೆಯನ್ನ ಮಾಡಿದ್ದಾರೆ. ಇನ್ನು ಮನೆಗೆ ಶಿಫ್ಟ್ ಮಾಡಿಲ್ಲ. ಸೊ ಅದಕ್ಕಿಂತ ಮುಂಚೆನೇ ಆಸ್ಪತ್ರೆಯಲ್ಲೇ ಈಗ ಚೆನ್ನಮ್ಮ ಅವರಿಗೆ ಸೀರೆ ಉಡಿಸಿ ಅರಿಶಿನ ಕುಂಕುಮವನ್ನು ಇಟ್ಟಿದ್ದಾರೆ ಹೆಣ್ಣು ಮಕ್ಕಳು. ಮಗಳು ಶೈಲಜಾ ಜೊತೆಗೆ ಇನ್ನುಳಿದಂಥ ಹೆಣ್ಮಕ್ಳೆಲ್ಲ ಸೇರಿ ಪೂಜೆಯನ್ನು ಮಾಡಿರೋದು. ನೋಡಿ, ಇಲ್ಲಿ ಹಳೆಯ ಫೋಟೋಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ವಿ ನಾವು. ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ಅವರ ಪತ್ನಿ ಚೆನ್ನಮ್ಮ ಇರುವಂಥ ಫೋಟೋಗಳವೆಲ್ಲ. ಅಂದರೆ ಒಂದು ಕಾಲಘಟ್ಟದಲ್ಲಿ ಇನ್ನೂ ವಯಸ್ಸಿದ್ದಂಥ ಸಂದರ್ಭದ ಫೋಟೋಗಳು. ಅದಾದ ನಂತರ ಯಾವಾಗ ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಯಿತು ಆಗಿಂದಲೂ ಕೂಡ ಅವರ ಒಂದು ಫೇಸ್ ಚೇಂಜ್ ಆಗಿ ಹೋಗ್ಬಿಡ್ತು. ನಿಜಕ್ಕೂ ಕೂಡ ಅವರು ಅವಾಗ ಬದುಕಿದ್ದೇ ಹೆಚ್ಚು ಅಂತಾರೆ. ಸೊ ಅದ್ಲಿಂದ ಇಲ್ಲಿವರೆಗೂ ಅವರು ದೇವೇಗೌಡರ ಜೊತೆಗೆ ನಿಂತು ಬೆನ್ನೆಲುಬಾಗಿ ನಿಂತು ಇಷ್ಟು ವರ್ಷಗಳ ಕಾಲ ಜೊತೆಗಿದ್ರು. ಈಗ ದೇವೇಗೌಡರನ್ನು ಬಿಟ್ಟು ಅವರು ಹೋಗಿದ್ದಾರೆ. ನೋಡಿ, ಎಲ್ಲ ಗಣ್ಯರು ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಅವರು ಕೂಡ ಈಗ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು. ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಹೀಗೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇರೋದು ಚೆನ್ನಮ್ಮ ಅವರ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ.